ಯಾವ ಸಿಚುವೇಶನ್ ಬೇಕಾದ್ರೂ ಕ್ರಿಯೇಟ್ ಆಗ್ಬೋದು ಸರ್. ಸೀರಿಯಸ್ ಆಗಿ ಕೇಳ್ಕೊಳ್ಳಿ. ಯಾಕಂದ್ರೆ ನಾನು ವಾರಕ್ಕೆ 2,10,000 ರೂಪಾಯಿ ತಗೊಂಡಿದ್ದೀನಿ ಅಂತಂದ್ರೆ ನಾನು ಅವಾಗ ಹೇಳಿದ್ರೆ ನನ್ಗೆ 10,000 ತಗೊಳ್ಳೋ ಯೋಗ್ಯತೆನೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಿಸ್ಟಮ್ ಅಲ್ಲಿ ಅಂತ ಯೋಗ್ಯತೆ ಎಲ್ರಿಗೂ ಇದೆ. ಸೊ ನಮ್ಮ ಯಜಮಾನ ತಗೊಂಡಿದ್ದ ಅವಕಾಶ ಸರ್. ನಮ್ಮ ಯಜಮಾನ ಸ್ಟೇಟ್ ಟೀಮ್ ಕೋಆರ್ಡಿನೇಟರ್ ರ್ಯಾಂಕ್ ಅಲ್ಲಿ ಡೆತ್ ಆಗ್ಬಿಟ್ರು ಆನ್ ಡ್ಯೂಟಿಯಲ್ಲೇ ಸರ್. ಆನ್ ಡ್ಯೂಟಿಯಲ್ಲೇ ಡೆತ್ ಆಗ್ಬಿಟ್ರು. ಸೊ ಯಾಕಂದ್ರೆ ಬಿಗಿನಿಂಗ್ ನಾವು ಕೆಲಸ ಮಾಡ್ಕೊಂಡೆ ಮಾಡಿ ಅಂತಾನೆ ಲೀಡರ್ಸ್ ಹೇಳಿದ್ದು. ಸೊ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ರು, ಆನ್ ಡ್ಯೂಟಿಯಲ್ಲೇ ಡೆತ್ ಆಗ್ಬಿಟ್ರು. ಅಂತ ಟೈಮಲ್ಲಿ ಸರ್ ಮಧ್ಯರಾತ್ರಿ 2 ಗಂಟೆ, ಸೊ ನೈಟ್ ಶಿಫ್ಟ್ ಇತ್ತು ಅವ್ರಿಗೆ. ಮಧ್ಯರಾತ್ರಿ 2 ಗಂಟೆಯಲ್ಲಿ ಸರ್ ಡೆತ್ ಆಗ್ಬಿಟ್ರು. ಸೊ ಮಧ್ಯರಾತ್ರಿ 2 ಗಂಟೆ ನಾನು ಒಂದು ಕಾಲ್ ಬಂತು ಆಫೀಸ್ ಕಡೆಯಿಂದ. ಸೊ ನಾನು ನನ್ನ ಮಗ ಅವಾಗ ಯಾಕೆ ಏನಾಯ್ತು ಅಂತ ಹೇಳ್ಬಿಟ್ಟು ಒಬ್ಬ ಡಿಸ್ಟ್ರಿಬ್ಯೂಟರ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ವಿ ಸರ್. ನಮ್ಮ ಯಜಮಾನ್ರು ಹೆಣ್ವಾಗಿ ಹಾಸ್ಪಿಟಲ್ ಮಲಗಿಬಿಟ್ಟಿದ್ರು. ಸೊ ಅವಾಗ ನಮ್ಗೆ ಏನಾಯ್ತು ಅಂತಂದ್ರೆ, ಯಾಕಂದ್ರೆ ನಮ್ಮ ಯಜಮಾನ್ರು ಒಂದು ಡ್ರಿಂಕ್ ಇಲ್ಲ, ಒಂದು ಗುಡ್ಕ ಇಲ್ಲ, ಬೇರೆ ಒಂದು ಕೆಟ್ಟ ಜೊತೆ ಎಂಥದ್ದು ಇರ್ಲಿಲ್ಲ. ಸೊ ಅಂತ ವ್ಯಕ್ತಿ ಎಂತ ಒಂದು ಕಾಯಿಲೆ ಕೂಡ ಮಲಗಿರ್ಲಿಲ್ಲ. ಅಂತ ವ್ಯಕ್ತಿ ಕಳ್ಕೊಂಡು ಸೊ ಅವಾಗ ಯಾರಿಗೆ ಏನ್ ಹೇಳ್ಬೇಕು, ಏನು ಎತ್ತ ಇದಕ್ಕೆ ಚಾರ್ಜ್ ಇಲ್ಲ ಅಂತಂದ್ರೆ ಏನ್ ಮಾತಾ ಕಷ್ಟ. ಸೊ ಅಂತ ಟೈಮಲ್ಲಿ ನಮ್ ಸುರೇಶ್ ಸರಿಗೆ ಕಾಲ್ ಮಾಡಿದ್ವಿ, ನಮ್ ತಂದವ್ರಿಗೆ ಕಾಲ್ ಮಾಡಿದ್ವಿ. ಸರ್ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 1 ಅವರ್ ಅಲ್ಲಿ ಸರ್ 50 ಜನ ಬಂದು ನನ್ನ ಜೊತೆ ನಿಂತ್ಕೊಂಡ್ರು ಸರ್. 50 ಜನ ನಮ್ಮ ಟೀಮ್ ಬಂದು ನನ್ನ ಜೊತೆ ನಿಂತ್ಕೊಂಡ್ರು. ಸೊ ಊರ್ ಬಗ್ಗೆ ರಿಲೇಷನ್ ಅವ್ರಿಗೆಲ್ಲ ಹೇಳಿದ್ವಿ. ಅವ್ರು ಬರೋದು ಲೇಟ್ ಆಯ್ತು, ದೂರ ಇದ್ರು, ಲೇಟ್ ಆಯ್ತು ಸರ್. ಅಷ್ಟೊತ್ತಿಗೆ ಬೆಳಗಿನ ಜಾವ 5 ಗಂಟೆಗೆ ಶವ ತಗೊಂಡು ಊರಿಗೆ ಹೋದ್ವಿ. ಶವ ತಗೊಂಡು ಊರಿಗೆ ಹೋದ್ಮೇಲೆ ಸರ್ ನನ್ನ ತಲೆ ಚಕ್ರ ಬಂದು ಬಿದ್ದೋಗ್ಬಿಟ್ಟಿದ್ದೆ. ಏನಾಯ್ತು ಎತ್ತಾಯ್ತು ಏನು ನನಗೆ ಪ್ರಜ್ಞೆನೇ ಇಲ್ಲ. ಸೊ ಎಲ್ಲ ಕೆಲಸ ಮುಗೀತು, ಕಾರ್ಯ ಎಲ್ಲ ಮುಗೀತು. ನಮ್ಮ ಲೀಡರ್ಸ್ ಎಲ್ಲ ಬಂದ್ರು ಬೆಂಗಳೂರಿಗೆ. ಸೊ ಅಲ್ಲಿಂದ ಒಂದೇ ಮಾತು, ನೆಂಟರು ಮತ್ತೆ ಫ್ಯಾಮಿಲಿ ಅವರು ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗ್ಬೇಡ, ಒಬ್ಬ ಮಗನ್ ಕಟ್ಕೊಂಡು ಏನ್ ಮಾಡ್ತೀಯ